Good morning to all. Welcome to SULABHA Academic English channel. I am Nagavani Envi, Assistant Professor of English, Department of Collegiate Education. In today's class, I am going to explain the essay Water, the Elixir of Life by C.V.Raman, prescribed by the University of Mysore to the program First Year BCom BBA First Semester Course 2020-21. Water, the Elixir of Life by C.V.Raman. C.V.Raman is one of the most important scientists of India, physicist. In this essay, he calls water as the elixir of life. ಜೀವಾಮೃತ ಅಂತಲೇ ಕರೀತಾರೆ ನೀರನ್ನು. And he here explains the immediate need of conservation of water and suggests some measures. ನೀರನ್ನು ನಾವು ಕನ್ಸರ್ವೇಷನ್ ಅಂದರೆ ಸಂರಕ್ಷಿಸಬೇಕಾಗಿರ್ತಕ್ಕಂಥದ್ದು, ಉಳಿಸಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆಯನ್ನು ಹೇಳುತ್ತಾ ಅದಕ್ಕೆ ತಮ್ಮದೇ ಆದ ಕೆಲವು ಸೂಚನೆಗಳನ್ನು ನೀಡುತ್ತಾರೆ. C.V.Raman says that water is the elixir of life, the divine amrita in our hands. C.V.Raman ಅವರು ಹೇಳ್ತಾರೆ, ನಮ್ಮ ಕೈಲಿರ್ತಕ್ಕಂಥ ಒಂದು ದಿವ್ಯಾಮೃತ, ಡಿವೈನ್ ಅಮೃತ ಈಸ್ ನನ್ ಅದರ್ ದ್ಯಾನ್ ವಾಟರ್. And he gives the example of the Libyan desert and the valley of Nile in Egypt. ಹೇಗೆ ನೀರು ಜೀವಾಮೃತವಾಗಬಹುದು ಅನ್ನೋದಕ್ಕೆ ನಮಗೆಲ್ಲಿವರು ಲಿಬಿಯನ್ ಡೆಸರ್ಟ್ ಮತ್ತು ವ್ಯಾಲಿ ಆಫ್ ದ ನೈಲ್ ಇನ್ ಈಜಿಪ್ಟ್ ಕೊಡ್ತಾರೆ. ಆ ನೈಲ್ ನದಿ ಹರಿಯುವ ಎರಡೂ ಪಕ್ಕದ ದೃಶ್ಯಗಳನ್ನ ನಮಗೆ ಇಲ್ಲಿ ಹೇಳ್ತಾರೆ. ಆನ್ ಒನ್ ಸೈಡ್ ಆಫ್ ದ ಲೈನ್ ವಿಚ್ ಸೆಪರೇಟ್ಸ್ ದೆಮ್ ಈಸ್ ಎ ಹ್ಯೂಜ್ ಡೆಸರ್ಟ್ ವಿತ್ ಓನ್ಲಿ ಸ್ಯಾಂಡ್ ಆ್ಯಂಡ್ ವಿತೌಟ್ ಎ ಸ್ಪೆಕ್ ಆಫ್ ಗ್ರೀನ್ ಆರ್ ಎ ಸಿಂಗಲ್ ಲಿವಿಂಗ್ ಥಿಂಗ್ ಎನಿವೇರ್ ವಿಸಿಬಲ್ ಆನ್ ಇಟ್. ನೈಲ್ ನದಿ ಹರಿಯುವ ಅಕ್ಕಪಕ್ಕದಲ್ಲಿ ಒಂದು ಕಡೆ ಏನಿದೆ, ಎ ಹ್ಯೂಜ್ ಡೆಸರ್ಟ್. ದರ್ ಇಸ್ ನಾಟ್ ಎ ಸ್ಪೆಕ್ ಆಫ್ ಗ್ರೀನ್, ಒಂದೇ ಒಂದು ಚುಕ್ಕೆ ಗ್ರೀನ್ ಹಸಿರು ಇಲ್ಲ. ನಾಟ್ ಎ ಸಿಂಗಲ್ ಲಿವಿಂಗ್ ಬೀಯಿಂಗ್. ಆನ್ ದ ಅದರ್ ಸೈಡ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್, ಮೋಸ್ಟ್ ಫರ್ಟೈಲ್ ಆ್ಯಂಡ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಸ್ ಟೀಮಿಂಗ್ ವಿತ್ ಲೈಫ್ ಆ್ಯಂಡ್ ವೆಜಿಟೇಷನ್. ಇನ್ನೊಂದು ಕಡೆ the greatest, most fertile land, densely populated area, teeming with life and vegetation. Vegetation ಅಂದರೆ ಗಿಡ ಮರ ಹಸಿರು, ಜೀವಂತಿಕೆ ಮತ್ತು ಹೆಚ್ಚು ಜನಸಾಂದ್ರತೆ ಉಳ್ಳಂಥ ಒಂದು ಅತ್ಯಂತ ಹೆಚ್ಚು ಫಲವತ್ತಾದ ಒಂದು ಭೂಭಾಗ ಇದೆ. His question here is, ವಾಟ್ ಮೇಡ್ ದಿಸ್ ಡಿಫರೆನ್ಸ್, ವಂಡರ್ಫುಲ್ ಡಿಫರೆನ್ಸ್? ಒಂದೇ ನದಿಯ ಅಕ್ಕಪಕ್ಕದಲ್ಲಿ ಒಂದು ಸೈಡ್ ಡೆಸರ್ಟ್ ಇದೆ, ಇನ್ನೊಂದು ಕಡೆ ವೆಜಿಟೇಷನ್ ಆ್ಯಂಡ್ ಲೈಫ್ ಇದೆ. ದಟ್ ಡಿಫರೆನ್ಸ್, ದಿಸ್ ವಂಡರ್ಫುಲ್ ಡಿಫರೆನ್ಸ್ ಇಸ್ ಮೇಡ್ ಬೈ ದ ರಿವರ್ ನೈಲ್. ಅಕಾರ್ಡಿಂಗ್ ಟು ದ ಜಿಯಾಲಜಿಸ್ಟ್, ದ ಎಂಟೈರ್ ಸಾಲ ಆಫ್ ದ ನೈಲ್ ವ್ಯಾಲಿ ಈಸ್ ದ ಕ್ರಿಯೇಷನ್ ಆಫ್ ದ ರಿವರ್ ಇಟ್ ಸೆಲ್ಫ್. ಆ ವ್ಯಾಲಿ, ನೈಲ್ ವ್ಯಾಲಿಯಲ್ಲಿರ್ತಕ್ಕಂಥ, ಕಣಿವೆಯಲ್ಲಿರ್ತಕ್ಕಂಥ ಎಂಟೈರ್ ಸಾಯಿಲ್ ಈಸ್ ದ ಕ್ರಿಯೇಷನ್ ಆಫ್ ದ ರಿವರ್ ಇಟ್ ಸೆಲ್ಫ್, ಬ್ರಾಟ್ ಡೌನ್ ಆಸ್ ದ ಫೈನೆಸ್ಟ್ ಸಿಲ್ಟ್. ಅತ್ಯಂತ ಉತ್ತಮವಾದ ಸಿಲ್ಟ್, ಮೆಕ್ಕಲ ಮಣ್ಣು ಆಗಿ ಅದು ತಗೊಂಡು ಬಂದಿದೆ ನದಿ. ಎಲ್ಲಿಂದ? ಇನ್ ಫ್ಲಡ್ ವಾಟರ್ ಫ್ರಮ್ ದ ಹೈಲ್ಯಾಂಡ್ಸ್ ಆಫ್ ಅಬಿಸಿನಿಯಾ, ಫ್ರಮ್ ದ ರಿಮೋಟ್ ಸೆಂಟ್ರಲ್ ಆಫ್ರಿಕಾ ಆ್ಯಂಡ್ ಲೇಡ್ ಡೌನ್ ಥ್ರೂ ದ ಏಜಸ್ the trough through which the Nile flows into the sea. ಆ ನದಿ ಸಮುದ್ರ ಸೇರುವ ಆ ನದಿ ಪಾತ್ರದ ಉದ್ದಕ್ಕೂ ಈ ನದಿ ಹೊತ್ತು ತಂದಂಥ ಅಬಿಸಿನಿಯಾದಿಂದ, ರಿಮೋಟ್ ಸೆಂಟ್ರಲ್ ಪಾರ್ಟ್ ಆಫ್ರಿಕಾದಿಂದ ಹೊತ್ತು ತಂದಂಥ ಸಿಲ್ಟ್, ಮೆಕ್ಕಲು ಮಣ್ಣು ಇದೆ ಅಲ್ಲಿ. Egypt is made by its river, and its ancient civilization was created and is sustained by the life-giving water of the river Nile. ಈಜಿಪ್ಟ್ ನಾಗರಿಕತೆ ಈಜಿಪ್ಟ್ ನಾಗರಿಕತೆ, it is made by the river Nile itself. Its ancient civilization was created and is sustained by the life-giving water of the river Nile.
C.V.Raman gives this example to show that water is the most important and the most potent power on the surface of the earth. ಭೂಮಿ ಮೇಲೆ ಅತ್ಯಂತ ಶಕ್ತಿಶಾಲಿಯಾದಂಥ ಒಂದು ಫೋರ್ಸ್ ಮತ್ತು ಅದ್ಭುತವಾದ ಮತ್ತು ಮುಖ್ಯವಾದಂಥ ಶಕ್ತಿ ಅಂದರೆ ನೀರು ಅನ್ನೋದನ್ನು ಹೇಳಲಿಕ್ಕೆ ಈ ಒಂದು ಉದಾಹರಣೆನ ಕೊಡ್ತಾರೆ. It has played a vast significant role in shaping the course of the Earth's history and continues to play the leading role in the drama of life on the surface of our planet. ಇದು ಹೇಳ್ಬೇಕಂದ್ರೆ it has played the most significant role in shaping the history of life on the earth. And he says water creates the beautiful pictures of nature. And our countryside looks beautiful with little streams, little ponds and rain-fed tanks. Little streams ಅಂದರೆ ಜರಿಗಳು, ತೊರೆಗಳು, ಪಾಂಡ್ಸ್, ಕೊಳಗಳು, rain-fed tanks, ಮಳೆಯಾಧಾರಿತ ಕೆರೆಗಳು ಅಂತ. ಇವುಗಳೆಲ್ಲವನ್ನು ಒಳಗೊಂಡ ನಮ್ಮ ಕಂಟ್ರಿ ಸೈಡ್ ಹಳ್ಳಿಗಾಡಿನ ಪ್ರದೇಶ ಸುಂದರವಾಗಿ ಕಾಣುತ್ತೆ. The rain-fed tanks play a vital role in South Indian agriculture. ಸೌತ್ ಇಂಡಿಯನ್ ಅಗ್ರಿಕಲ್ಚರ್, ದಕ್ಷಿಣ ಭಾರತದ ಕೃಷಿಯಲ್ಲಿ ದೀಸ್ ರೈನ್ ಫೆಡ್ ಟ್ಯಾಂಕ್ಸ್, ಮಳೆಯಾಧಾರಿತ ಕೆರೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಬಟ್ ದೇರ್ ಮೇಂಟೆನೆನ್ಸ್ ಈಸ್ ಸ್ಯಾಡ್ಲಿ ನೆಗ್ಲೆಕ್ಟೆಡ್. badly maintained. In Mysore, much of the rice is grown under them. Some of these tanks are surprisingly large, and it's a beautiful sight to see the sunrise set over the tanks. ಮೈಸೂರಿನ ಬಹುಪ್ರಾಂತ್ಯದ ರೈಸ್ ಅಕ್ಕಿಯನ್ನು, ಭತ್ತವನ್ನು ರೈನ್ ಫೆಡ್ ವಾಟರ್ ಟ್ಯಾಂಕ್ ಸಹಾಯದಿಂದಲೇ ಬೆಳೆಯಲಾಗುತ್ತೆ. and they're surprisingly large. Some of them are surprisingly large, and they create a beautiful sight. And it's a beautiful sight to see the sunset or sunrise over those tanks. He compares water in a landscape to the eyes in a human face. It reflects the mood of the hour, being bright and gay when the sun shines, turning to dark and gloomy when the sky is overcast. He compares this landscape with rain-fed tank to the human eyes on the face of man, and it reflects the mood of the hour. When the sun is shining, it looks very bright and gay. When there is darkness, it looks very gloomy. The power of water. Firstly, water has the power to carry silt. ನೀರಿಗಿರ್ತಕ್ಕಂಥ ಶಕ್ತಿ. ಮೊಟ್ಟ ಮೊದಲನೇದಾಗಿ ಇಟ್ ಹ್ಯಾಸ್ ದ ಪವರ್ ಟು ಕ್ಯಾರಿ ಸಿಲ್ಟ್. ಆ ಕೆಸರು ಮಣ್ಣನ್ನು ಹೊತ್ತು ಬರುವ ಶಕ್ತಿ ಇದೆ. ಆ್ಯಂಡ್ ಫೈನಲಿ ಡಿವೈಡ್ ಇನ್ ಸಾಯಿಲ್ ಇನ್ ಸಸ್ಪೆನ್ಷನ್. The color of the water of the rain-fed tank is depending on color of the water, the nature of the earth in the catchment area. ಕ್ಯಾಚ್ಮೆಂಟ್ ಏರಿಯಾ, ಮಳೆ ಬೀಳುವ ಪ್ರದೇಶದಲ್ಲಿರ್ತಕ್ಕಂಥ ಮಣ್ಣಿನ ಬಣ್ಣವೇ ಅಲ್ಲಿನ ನೀರಿನ ಬಣ್ಣ ಆಗಿರುತ್ತದೆ. ಅದೇ ಬಣ್ಣ ಕೆರೆಯ ನೀರಿನ ಬಣ್ಣವೂ ಆಗಿರುತ್ತದೆ. ಸ್ವಿಫ್ಟ್ಲಿ ಫ್ಲೋಯಿಂಗ್. ಸ್ವಿಫ್ಟ್ಲಿ ಮೀನ್ಸ್ ವೇಗವಾಗಿ ಹರಿಯುವ ನೀರು ಕ್ಯಾನ್ ಕ್ಯಾರಿ large and heavy particles to a great distances. Large and heavy particles of soils it carries to a great distance. ಬಹಳ ದೂರದವರೆಗೆ ಹೊತ್ಕೊಂಡು ಹೋಗುತ್ತೆ. and thus forms great tracts of fertile land. ಹೀಗೆ ದೊಡ್ಡ ಫರ್ಟೈಲ್ ಲ್ಯಾಂಡನ್ನು, ಫಲವತ್ತಾದ ನದಿ ಮುಖಜ ಭೂಮಿಗಳನ್ನು ನಿರ್ಮಾಣ ಮಾಡುತ್ತದೆ. ಸೆಕೆಂಡ್ಲಿ, the flow of water has played a great part and a beneficent one in forming soil on the surface from the rocks of its crust. ರಾಕ್ಸ್, ಬಂಡೆಗಳನ್ನು ಕರಗಿಸಿಯೂ ಮಣ್ಣನ್ನು ಅದು ಹೊತ್ಕೊಂಡು ಬರುತ್ತೆ. ದ ಡಿಸ್ಟ್ರಕ್ಟಿವ್ ಪವರ್ ಆಫ್ ವಾಟರ್. ಬರೀ ಈ ರೀತಿಯ ಅನುಕೂಲ ಮಾತ್ರ ಇಲ್ಲ ನೀರಿನಿಂದ. ವಾಟರ್ ಪ್ಲೇಸ್ ದ ಡಿಸ್ಟ್ರಕ್ಟಿವ್ ರೋಲ್ ಆಲ್ಸೋ. ವಾಟ್ ಡಿಸ್ಟ್ರಕ್ಟಿವ್ ರೋಲ್ ಡಸ್ ಇಟ್ ಪ್ಲೇ? It washes away the soil, which is the foundation of all agriculture, and cause soil erosion. ಅಂದರೆ ಕೃಷಿಗೆ ಮೂಲವಾಗಿರ್ತಕ್ಕಂಥ ಫರ್ಟೈಲ್
ಸಾಯಿಲನ್ನು ಅದು ಕೊಚ್ಕೊಂಡು ಹೋಗ್ಬಿಡುತ್ತೆ. ಇನ್ ದಿಸ್ ವೇ ಇಟ್ ಕಾಸಸ್ ಸಾಯಿಲ್ ಎರೋಷನ್. ಸಾಯಿಲ್ ಎರೋಷನ್ ಅಂದರೆ ಭೂ ಸವಕಳಿ, ಮಣ್ಣಿನ ಸವಕಳಿಯನ್ನು ಉಂಟು ಮಾಡುತ್ತೆ. The problem of soil erosion is one of the serious problems in various countries and especially in many parts of India. ಭಾರತದ ಬಹಳಷ್ಟು ಜಾಗಗಳಲ್ಲಿ ಮತ್ತು ಪ್ರಪಂಚದ ಅನೇಕ ದೇಶಗಳಲ್ಲಿ soil erosion is the major problem. And soil erosion occurs at many stages. At the initial stages, earliest stages, it cannot be noticed. ಆರಂಭದಲ್ಲಿ ಗೊತ್ತಾಗಲ್ಲ ಭೂ ಸವಕಳಿ. Only in the later stages, when it is cut up, when the water cuts up the soil and washing it away, the earth forms deep gullies and ravines. ಭೂಮಿಯಲ್ಲೇನೆ ಕೊರಕಲುಗಳು ಉಂಟಾಗ್ಬಿಡ್ತವೆ. ಆಗ ಆಗ ಅಗ್ರಿಕಲ್ಚರ್ ಬಿಕಮ್ಸ್ ಇಂಪಾಸಿಬಲ್. ಆಗ ಗೊತ್ತಾಗುತ್ತೆ ನಮಗೆ ಸಾಯಿಲ್ ಎರೋಷನ್ ಅಂದರೆ ಏನು ಅಂತ. ಇನ್ ದ ಅರ್ಲಿಯರ್ ಸ್ಟೇಜಸ್ one cannot notice the soil erosion. The principal factors for the soil erosion are sudden bursts of excessively heavy rain. ಯಾಕೆ ಸಾಯಿಲ್ ಎರೋಷನ್ ಮೇನ್ ಮುಖ್ಯ ಕಾರಣ ಏನು? ಎಕ್ಸೆಸಿವ್ಲಿ ಹೆವಿ ರೈನ್ ಆ್ಯಂಡ್ ಲಾರ್ಜ್ ರನ್ ಆಫ್ ಸರ್ಪ್ಲಸ್ ವಾಟರ್. ಹೆವಿ ರೈನು ಭೂಮಿ ಎಷ್ಟು ಹೀರ್ಕೊಳ್ಳೋಕ್ಕಾಗತ್ತೆ ಅಷ್ಟು ಹೀರ್ಕೊಳ್ಳುತ್ತೆ. ಸರ್ಪ್ಲಸ್ ವಾಟರ್ ಇಟ್ ರಿಲೀಸಸ್ ಇಟ್ ಲಾರ್ಜ್ ರನ್ ಆಫ್ ಸರ್ಪ್ಲಸ್ ವಾಟರ್. ಕಾಂಟ್ರಿಬ್ಯೂಟರಿ ಕಾಸಸ್, ಅದರ ಪೂರಕ ಕಾರಣಗಳೇನು? ದ ಸ್ಲೋಪ್ ಆಫ್ ದ ಲ್ಯಾಂಡ್. ಯಾಕೆ ಬಿದ್ದ ನೀರೆಲ್ಲ ಹೀರ್ಕೊಳ್ಳಲ್ಲ? ಸ್ಲೋಪ್ ಆಫ್ ದ ಲ್ಯಾಂಡ್, ಇಳಿಜಾರಾದ ಭೂಮಿ. ರಿಮೂವಲ್ ಆಫ್ ದ ನ್ಯಾಚುರಲ್ ಪ್ರೊಟೆಕ್ಟಿವ್ ಕೋಟ್ ಆಫ್ ವೆಜಿಟೇಷನ್. ಪ್ರಕೃತಿ ತನ್ನನ್ನು ಕಾಪಾಡಲಿಕ್ಕೆ ತಾನೇ ಮಾಡ್ಕೊಂಡಿರ್ತಕ್ಕಂಥ ಒಂದು ಪ್ರೊಟೆಕ್ಟಿವ್ ಕೋಟ್ ಆಫ್ ನ್ಯಾಚುರಲ್ ಪ್ರೊಟೆಕ್ಟಿವ್ ಕೋಟ್. ನೋಡಿ, COAT ಕೋಟ್. ನಾವು ಕೋಟ್ ಹಾಕೋತೀವಲ್ಲ, ಪ್ರೊಟೆಕ್ಟ್ ಅವರ್ ಸೆಲ್ಫ್. ಪ್ರಕೃತಿನೂ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಕೋಟ್ ಹಾಕ್ಕೊಂಡಿರುತ್ತೆ. ಯಾವ ಕೋಟು? ವೆಜಿಟೇಷನ್, ಗಿಡ ಮರಗಳು ಅನ್ನುವಂಥ ಕೋಟನ್ನು ಪ್ರಕೃತಿ ಸಹಜವಾಗಿಯೇ ಧರಿಸ್ಕೊಂಡಿರುತ್ತೆ. ನಾವೇನು ಮಾಡ್ತೀವಿ? ವಿ ರಿಮೂವ್ ದಟ್ ನ್ಯಾಚುರಲ್ ಕೋಟ್ ಆಫ್ ವೆಜಿಟೇಷನ್. ಆ ಸಹಜವಾದಂಥ ಆ ಒಂದು ಗಿಡ ಮರಗಳನ್ನು ನಾಶ ಮಾಡ್ತೀವಿ. ದ ಎಕ್ಸಿಸ್ಟೆನ್ಸ್ ಆಫ್ ರಟ್ಸ್ ಅಲಾಂಗ್ ವಿಚ್ ದ ವಾಟರ್ ರನ್ ಕ್ಯಾನ್ ಫ್ಲೋ ರ್ಯಾಪಿಡ್ಲಿ ಗ್ಯಾದರಿಂಗ್ ಮೊಮೆಂಟಮ್. ಹೀಗಾಗಿ ನಾನ್ ಎಕ್ಸಿಸ್ಟೆನ್ಸ್ ಆಫ್ ರಟ್ಸ್ ಅಂತ ಆಗಬೇಕು. ಎಕ್ಸಿಸ್ಟೆನ್ಸ್ ಆಫ್ ರಟ್ಸ್ ಅಲಾಂಗ್ ವಿಚ್ ದ ವಾಟರ್ ಕ್ಯಾನ್ ಫ್ಲೋ ವಿಚ್ ರ್ಯಾಪಿಡ್ಲಿ ಗ್ಯಾದರಿಂಗ್ ಮೊಮೆಂಟಮ್. ಮತ್ತು ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲದೆ ಇರೋದ್ರಿಂದ, ಗಿಡ ಮರಗಳು ಅಂದರೆ ಇಲ್ಲದೆ ಇರೋದ್ರಿಂದ ಬಿದ್ದ ನೀರು ವೇಗವಾಗಿ ಹರ್ಕೊಂಡು ಹೋಗ್ಬಿಡುತ್ತೆ. ದ ಆಬ್ಸೆನ್ಸ್ ಆಫ್ ಎನಿ ಚಕ್ಸ್ ಆಫ್ ಸಚ್ ಫ್ಲೋ. ಅದಕ್ಕೆ ತಡೆ ಹೊಡಲಿಕ್ಕೆ ಯಾವುದೇ ಚಕ್ಗಳಿಲ್ಲ ನೀರು ಹರ್ಕೊಂಡು ಹೋಗ್ಲಿಕ್ಕೆ. ಎ ಲಾರ್ಜ್ ಕ್ವಾಂಟಿಟಿ ಆಫ್ ಪ್ರೆಷಿಯಸ್ ಸಾಯಿಲ್ ಕ್ಯಾನ್ ಬಿ ವಾಶ್ಡ್ ಅವೇ. ಬರೀ ನೀರು ಹರ್ಕೊಂಡು ಹೋಗುತ್ತಾ? ಪ್ರೆಷಿಯಸ್ ಸಾಯಿಲ್, ಆ ಅಮೂಲ್ಯವಾದ ಮಣ್ಣು ಕೂಡ ನೀರಿನೊಂದಿಗೆ ಕೊಚ್ಕೊಂಡು ಹೋಗ್ಬಿಡುತ್ತೆ. ಆ್ಯಂಡ್ ಆಗ ಸಾಯಿಲ್ ಎರೋಷನ್ ಉಂಟಾಗತ್ತೆ. ಅಗ್ರಿಕಲ್ಚರ್ ಬಿಕಮ್ಸ್ ಅನ್ಸಕ್ಸಸ್ಫುಲ್. ನಾವು ಮಡಿಕೇರಿನಲ್ಲಿ ಕಳೆದ 2 ವರ್ಷಗಳಿಂದ ಆಗ್ತಾ ಇರುವ ದುರಂತವನ್ನು ನೋಡ್ತಾ ಇದ್ದೀವಿ. ಹೆವಿ ರೈನ್, ಫ್ಲಡ್ ಯಾಕಾಗಿ ಆಗ್ತಾ ಇದೆ ಅನ್ನೋದಕ್ಕೆ ನಾವು ಕಾರಣಗಳನ್ನು ಈಗಾಗಲೇ ಕಂಡುಕೊಂಡಿದ್ದೀವಿ. ಮೆಷರ್ಸ್ ಫಾರ್ ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್. ಈ ಸಾಯಿಲ್ ಎರೋಷನನ್ನು ತಡೆಗಟ್ಟಲಿಕ್ಕೆ ಯಾವ ಮೆಷರ್ಸನ್ನು ಇವರು ಹೇಳ್ತಾರೆ C.V.Raman ಅವರು? ಒಂದು, ಟೆರೇಸಿಂಗ್ ಆಫ್ ದ ಲ್ಯಾಂಡ್ಗಳನ್ನು ಟೆರೇಸ್ ಮಾಡಬೇಕು. ಹಂತ ಹಂತವಾಗಿ ನಾವು ಅದನ್ನು ವಿಂಗಡಿಸಬೇಕು. ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್ ಟು ಚೆಕ್ ದ ಫ್ಲೋ ಆಫ್ ವಾಟರ್. ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್, ಬದುಗಳ ನಿರ್ಮಾಣವನ್ನು ಮಾಡಬೇಕು. ದ ಪ್ರಾಕ್ಟೀಸ್ ಆಫ್ ಕಾಂಟರ್ ಕಲ್ಟಿವೇಷನ್ ಆ್ಯಂಡ್ ದ ಪ್ಲಾಂಟಿಂಗ್ ಆಫ್ ಅಪ್ರಾಪ್ರಿಯೇಟ್ ಟೈಪ್ಸ್ ಆಫ್ ವೆಜಿಟೇಷನ್. ಕಾಂಟರ್ ಕಲ್ಟಿವೇಷನ್, ಇಳಿಜಾರು ಕೃಷಿ, ಕಾಂಟರ್ ಕಲ್ಟಿವೇಷನ್ ಅಂತಂದರೆ. ಆ್ಯಂಡ್ ದ ಪ್ಲಾಂಟಿಂಗ್ ಆಫ್ ಅಪ್ರಾಪ್ರಿಯೇಟ್ ಟೈಪ್ಸ್ ಆಫ್ ವೆಜಿಟೇಷನ್. ಆ ಕೃಷಿ ಭೂಮಿಯಲ್ಲಿ ಭೂ ಸವಕಳಿಯನ್ನು ತಪ್ಪಿಸಲಿಕ್ಕೆ ಅಗತ್ಯವಾದ ಸರಿಯಾದ ಅಪ್ರಾಪ್ರಿಯೇಟ್ ಅಂದರೆ ಅಲ್ಲಿಗೆ ಹೊಂದಿಕೆ ಆಗ್ತಕ್ಕಂಥ ಒಂದು ಪ್ಲಾಂಟಿಂಗ್, ನೆಡುವುದು, ವೆಜಿಟೇಷನ್, ಗಿಡ ಮರಗಳನ್ನು ನೆಡುವುದು. ಮೆಷರ್ಸ್ ಫಾರ್ ಕನ್ಸರ್ವೇಷನ್ ಆಫ್ ವಾಟರ್. ಹಾಗಾದರೆ ನೀರನ್ನು ನಾವು ಸಂರಕ್ಷಿಸಲಿಕ್ಕೆ ಯಾವ ಸಲಹೆಗಳನ್ನು ಇವರು ಕೊಡ್ತಾರೆ? ವಾಟರ್ ಈಸ್ ದ ಬೇಸಿಸ್ ಆಫ್ ಆಲ್ ಲೈಫ್ ಅಂಡ್ ಎನಿ ಕೈಂಡ್ ಆಫ್ ಫಿಸಿಯಾಲಜಿಕಲ್ ಆಕ್ಟಿವಿಟಿ ಈಸ್ ಇಂಪಾಸಿಬಲ್ ವಿತೌಟ್ ವಾಟರ್. ಜೀವದ ಸೆಲೆ, ಯಾವುದೇ ಶಾರೀರಿಕ ಚಟುವಟಿಕೆಗಳು, ಫಿಸಿಯಾಲಜಿಕಲ್ ಆಕ್ಟಿವಿಟೀಸ್ ಆರ್ ಇಂಪಾಸಿಬಲ್ ವಿತೌಟ್ ವಾಟರ್. ದೇರ್ಫೋರ್ ಕನ್ಸರ್ವೇಷನ್
and utilization of water is thus fundamental for human welfare. ಕನ್ಸರ್ವೇಷನ್ ಆಗಬೇಕು ಆ್ಯಂಡ್ ಯುಟಿಲೈಸೇಷನ್ ಸದ್ಬಳಕೆ ಆಗಬೇಕು, ಸರಿಯಾದ ಬಳಕೆ. ದಟ್ ಈಸ್ ದ ಫಂಡಮೆಂಟಲ್, ದಟ್ ಈಸ್ ಫಂಡಮೆಂಟಲ್ ಟು ಹ್ಯೂಮನ್ ಕೈಂಡ್. ಅಪಾರ್ಟ್ ಫ್ರಮ್ ಆರ್ಟಿಷಿಯನ್ ವಾಟರ್, ನಮಗೆ ಆರ್ಟಿಷಿಯನ್ ವಾಟರ್, ಅಂಡರ್ಗ್ರೌಂಡ್ ವಾಟರ್, ಸ್ಪ್ರಿಂಗ್ ವಾಟರ್ ಬಿಟ್ಟರೆ ನಮಗೆ ಅಲ್ಟಿಮೇಟ್ ಸೋರ್ಸ್ ಆಫ್ ವಾಟರ್ ಈಸ್ ರೈನ್ ಆರ್ ಸ್ನೋಫಾಲ್. ಮಚ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್ ಡಿಪೆಂಡ್ಸ್ ಆನ್ ಸೀಸನಲ್ ರೈನ್ಫಾಲ್. ಭಾರತದ ಬಹಳಷ್ಟು ಕೃಷಿ, ಬಹುಪಾಲು ಕೃಷಿ ಇಟ್ ಡಿಪೆಂಡ್ಸ್ ಆನ್ ಸೀಸನಲ್ ರೈನ್ಫಾಲ್. ಸೀಸನಲ್ ರೈನ್ಫಾಲ್ ಮಳೆಗಾಲದಲ್ಲಿ ಬೀಳ್ತಕ್ಕಂಥ ಮಳೆಯನ್ನೇ ಅವಲಂಬಿಸಿದೆ. ಮುಂಗಾರು ಮಳೆ, ಹಿಂಗಾರು ಮಳೆ, ಮುಂಗಾರು ಬೆಳೆ, ಹಿಂಗಾರು ಬೆಳೆ, ಮಾನ್ಸೂನ್ ಕ್ರಾಪ್, ಖಾರಿಫ್ ಕ್ರಾಪ್ ಅಂತ ಕರಿತೀವಿ. ದ ಪ್ರಾಬ್ಲಮ್ಸ್ ಆಫ್ ಸಾಯಿಲ್ ಎರೋಷನ್ ಅಂಡ್ ಆಫ್ ಇನ್ಅಡೆಕ್ವೇಟ್ ಆರ್ ಇರ್ರೆಗ್ಯುಲರ್ ರೈನ್ಫಾಲ್. ಸಾಯಿಲ್ ಎರೋಷನ್ನಿಂದಾಗಿ ಆಗಿರ್ತಕ್ಕಂಥ ಕಾರಣವಾಗಿರ್ತಕ್ಕ ಇನ್ಅಡೆಕ್ವೇಟ್ ಆರ್ ಇರ್ರೆಗ್ಯುಲರ್ ರೈನ್ಫಾಲ್ ಅಥವಾ ಮಳೆ ಸರಿಯಾಗಿ ಬರ್ದಿರೋದ್ರಿಂದ, ಇವೆರಡು ಸಾಯಿಲ್ ಎರೋಷನ್ ಆ್ಯಂಡ್ ಇರ್ರೆಗ್ಯುಲರ್ ರೈನ್ಫಾಲ್ ದೇ ಆರ್ ಕ್ಲೋಸ್ಲಿ ಕನೆಕ್ಟೆಡ್. ಹೀಗೆ ಸಾಯಿಲ್ ಎರೋಷನ್ ಆದಾಗ ಅಂಡರ್ಗ್ರೌಂಡ್ ವಾಟರ್ ಇರಲ್ಲ, ಎವಾಪರೇಷನ್ ಕಡಿಮೆ ಆಗುತ್ತೆ, ಕ್ರಿಯೇಷನ್ ಆಫ್ ಕ್ಲೌಡ್ಸ್ ಇರಲ್ಲ, ಮಳೆ ಬರಲ್ಲ. ದೇ ಆರ್ ಇಂಟರ್ ಕನೆಕ್ಟೆಡ್. ಆದಾಗ only adoption of techniques to prevent soil erosion would help to conserve and keep the water where it is wanted. ಏನು ಮಾಡಬೇಕು ನಾವಿಲ್ಲಿ? ಕೆಲವು ಟೆಕ್ನಿಕ್ಸನ್ನು ಅಳವಡಿಸ್ಕೊಂಡು ವಿ ಹ್ಯಾವ್ ಟು ಕನ್ಸರ್ವ್ ಆ್ಯಂಡ್ ಕೀಪ್ ದ ವಾಟರ್ ವೇರ್ ಇಟ್ ಈಸ್ ವಾಂಟೆಡ್. ಯಾವ ಟೆಕ್ನಿಕ್ಸ್ ಅವ್ರು ಹೇಳ್ತಾರೆ? ಫಸ್ಟ್ಲಿ ಇಟ್ಸ್ ಇಂಪಾರ್ಟೆಂಟ್ ಟು ಕಲೆಕ್ಟ್ ಆ್ಯಂಡ್ ಯುಟಿಲೈಸ್ ದ ಸೀಸನಲ್ ರೈನ್ ವಾಟರ್. ಸೀಸನಲ್ ರೈನ್ ವಾಟರ್, ಮಳೆಗಾಲದಲ್ಲಿ ಬೀಳ್ತಕ್ಕಂಥ ಮಳೆಯನ್ನು ನಾವು ಕಲೆಕ್ಟ್ ಮಾಡಬೇಕು, ಸಂಗ್ರಹಿಸಬೇಕು. ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮತ್ತು ಎರಡನೇದಾಗಿ, ಸೆಕೆಂಡ್ಲಿ, ಇಟ್ಸ್ ಇಂಪಾರ್ಟೆಂಟ್ ಟು ಹಾರ್ನೆಸ್ ವಾಟರ್ ಆಫ್ ಅವರ್ ರಿವರ್ಸ್. ನಮ್ಮ ನದಿಗಳ ನೀರನ್ನು ಸದ್ಬಳಕೆ ಮಾಡಬೇಕು ನಾವು. ಟು ಕನ್ವರ್ಟ್ ಎ ವಾಸ್ಟ್ ಏರಿಯಾ ಆಫ್ ಲ್ಯಾಂಡ್ ಅಂಡ್ ದಟ್ ಈಸ್ ಎ ಮಿಯರ್ ಸ್ಕ್ರಬ್ ಜಂಗಲ್ ಇನ್ ಟು ಫರ್ಟೈಲ್ ಲ್ಯಾಂಡ್. ನಮ್ಮ ದೇಶ, ನಾವು ಚಿಕ್ಕದಿಂದ ಓದ್ತೀವಿ, ಭಾರತ ಬಹುದೊಡ್ಡ ಸಂಪತ್ತಿರ್ತಕ್ಕಂಥ ಶ್ರೀಮಂತ ದೇಶ, ಆದರೆ ಬಡವರಿಂದ ಕೂಡಿದ ದೇಶ ಅಂತ ಹೇಳ್ತೀವಿ. ಕೇಳಿದ್ದೀರಾ? ವಿ ಹ್ಯಾವ್ ಎ ಲಾರ್ಜ್ ವಾಸ್ಟ್ ಏರಿಯಾ ಆಫ್ ಲ್ಯಾಂಡ್. ಇಟ್ ಈಸ್ ಫುಲ್ ಆಫ್ ಸ್ಕ್ರಬ್ ಜಂಗಲ್. ದಟ್ ಲ್ಯಾಂಡ್ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ಎ ಫರ್ಟೈಲ್ ಲ್ಯಾಂಡ್. ಅದಕ್ಕೇನು ಬೇಕೋ? ವಿತ್ ಕರೇಜಿಯಸ್ ಆ್ಯಂಡ್ ವೆಲ್ ಪ್ಲ್ಯಾನ್ಡ್ ಆ್ಯಕ್ಷನ್. ತುಂಬ ಧೈರ್ಯವಂತ ಮತ್ತು ವೆಲ್ ಪ್ಲ್ಯಾನ್ಡ್, ಸರಿಯಾಗಿ ಯೋಜಿತಗೊಂಡಂತಹ ಒಂದು ಕಾರ್ಯಕ್ರಮ ರೂಪಿಸ್ಕೋಬೇಕು. ಥರ್ಡ್ಲಿ, ಇಟ್ ಈಸ್ ಇಂಪಾರ್ಟೆಂಟ್ ಟು ಗ್ರೋ ಫಾರೆಸ್ಟ್. ಇದು ಬಹಳ ಮುಖ್ಯ. ವಿ ಹ್ಯಾವ್ ಟು ಗ್ರೋ ಫಾರೆಸ್ಟ್. ಫಾರೆಸ್ಟ್ ಇತ್ತು, ನಾವೇನು ಮಾಡಿದ್ವಿ? ಡಿಫಾರೆಸ್ಟೇಷನ್ ಮಾಡಿದ್ವಿ, ಕಾಡುಗಳನ್ನ ನಾಶ ಮಾಡಿದ್ದೀವಿ. ಈಸ್ ದ ಒನ್ ಆಫ್ ದ ರೀಸನ್ಸ್ ಫಾರ್ ದ ಸಾಯಿಲ್ ಎರೋಷನ್. ದ ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್ ಆಫ್ ಸಸ್ಟೈನೇಬಲ್ ಟ್ರೀಸ್, ಸೂಟೇಬಲ್ ಟ್ರೀಸ್. ಸಿಸ್ಟಮ್ಯಾಟಿಕಲಿ ಕಾಡನ್ನು ಬೆಳೆಸಬೇಕು ನಾವು, ಎರಾಬಿಲಿ ಬೆಳೆಸೋ ಹಾಗಿಲ್ಲ. ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್. ಏನು ಸಿಸ್ಟಮ್ಯಾಟಿಕ್? ಸೂಟೇಬಲ್ ಟ್ರೀ. ಯಾವ ಮಣ್ಣಿಗೆ ಯಾವ ಗಿಡ ಹೊಂದಿಕೆ ಆಗುತ್ತೆ, ಯಾವ ಸೀಸನಲ್ಲಿ ಗಿಡ ನೆಡಬೇಕು, ಯಾವ ಮಣ್ಣಿಗೆ ಯಾವ ಗಿಡ, ಆ ರೀತಿ. ಈಗ ಸಹ್ಯಾದ್ರಿ ಬೆಟ್ಟಗಳಲ್ಲಿ ನಿತ್ಯ ಋತುವಿನ ಕಾಡುಗಳಾದರೆ ಬಯಲುಸೀಮೆಯಲ್ಲಿ ಬೆಳೀತಕ್ಕಂಥ ಗಿಡ ಮರಗಳೇ ಬೇರೆ ಆಗಿರ್ತವೆ. ಸೊ ಯಾವ ಮಣ್ಣಿಗೆ ಯಾವ ಗಿಡ, ಆರ್ ಈವನ್ ಪಾಸಿಬಲ್ ಏರಿಯಾಸ್ ಆ್ಯಂಡ್ ದ ಡೆವಲಪ್ಮೆಂಟ್ ಆ್ಯಂಡ್ ಈವನ್ ಎವ್ರಿ ಪಾಸಿಬಲ್, ಎಲ್ಲೆಲ್ಲಿ ಪಾಸಿಬಲ್ ಇದೆ, ಸಾಧ್ಯ ಇದೆ, ಈವನ್ ಇಂಪಾಸಿಬಲ್ ಏರಿಯಾಸ್, ಎಲ್ಲಿ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಳ್ತೀವಿ, ಅಲ್ಲೂ ಕೂಡ ನಾವು ಗಿಡವನ್ನು ನೆಟ್ಟು ಕಾಡನ್ನು ಬೆಳೆಸಬೇಕಾಗಿದೆ. ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ಸಿವಿಲೈಸ್ಡ್ ಫಾರೆಸ್ಟ್. ಸಿವಿಲೈಸ್ಡ್ ಫಾರೆಸ್ಟ್ ಅಂದರೆ ಪಾರ್ಕ್ಗಳು, ಇವುಗಳನ್ನು ನಾವು ರೂಪಿಸಬೇಕಾಗಿದೆ. ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ದೇ ವುಡ್ ಚೆಕ್ ಸಾಯಿಲ್ ಎರೋಷನ್ ಆ್ಯಂಡ್ ಕನ್ಸರ್ವ್ ದ ರೈನ್ಫಾಲ್ ಆ್ಯಂಡ್ ಪ್ರೊವೈಡ್ ದ ಚೀಪ್ ಫ್ಯೂಯಲ್ ಆಲ್ಸೋ. ಗಿಡ ಮರಗಳು ನೆಡೋದ್ರಿಂದ, ಕಾಡು ಬೆಳೆಸೋದ್ರಿಂದ ನಮಗೆ ಇಟ್ ಚೆಕ್ಸ್ ಸಾಯಿಲ್ ಎರೋಷನ್, ಮಣ್ಣಿನ ಸವಕಳಿ ತಪ್ಪುತ್ತೆ, ಮತ್ತು ಕನ್ಸರ್ವ್ ದ ರೈನ್ಫಾಲ್ ಆ್ಯಂಡ್ ಇಟ್ ಪ್ರೊವೈಡ್ಸ್ ದ ಚೀಪ್ ಫ್ಯೂಯಲ್ ಆಲ್ಸೋ. ನಮ್ಗೆ ಬೇಕಾಗಿರ್ತಕ್ಕಂಥ ಉರುವಲನ್ನು ಕೂಡ ನಮಗೆ ಕೊಡುತ್ತೆ. ದೆನ್ he says that the conservation of water and the control of its movement has subsidiary purpose also. ಇದರಿಂದ ನಮಗೆ ಸಬ್ಸಿಡಿಯರಿ ಪರ್ಪಸ್ ಕೂಡ ಇದೆ. ಏನು? ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ಬೋದು,
ಬೈ ಬೋಟ್ಸ್ ಆ್ಯಂಡ್ ಬಾರ್ಜಸ್, ತೆಪ್ಪಗಳ ಮೂಲಕ, ಬೋಟ್ಗಳ ಮೂಲಕ, ಥ್ರೂ ಕ್ಯಾನಲ್ಸ್, ಕಾಲುವೆಗಳು, ನದಿಗಳಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇಟ್ಕೊಂಡ್ರೆ ವಾಟರ್ ಟ್ರಾನ್ಸ್ಪೋರ್ಟನ್ನು ಇಟ್ ಇಸ್ ದ ಚೀಪೆಸ್ಟ್ ಇಂಟರ್ನಲ್ ಟ್ರಾನ್ಸ್ಪೋರ್ಟ್ ಇನ್ ಎ ಕಂಟ್ರಿ. ಅತ್ಯಂತ ಚೀಪೆಸ್ಟ್, ಕಡಿಮೆ ಖರ್ಚಿನ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗಿರುತ್ತೆ. ದ ಡೆವಲಪ್ಮೆಂಟ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಈಸ್ ಪಾಸಿಬಲ್. ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ಬೋದು. ದ ಹೈಡ್ರೋಎಲೆಕ್ಟ್ರಿಕ್ ಪವರ್ improves the life of the countryside and the rural economy will be improved. Particularly, it helps to tap the underground water. Soil erosion ತಪ್ಪಿಸುತ್ತೆ ಮತ್ತು it helps to tap the underground water. The level of underground water will be increased and overcome the difficulties arising from irregularity of other sources. So, C.V.Raman concludes his essay with the opinion that the investigation of the nature and properties of water is of the highest scientific interest. ಇವತ್ತಿಗೂ ಕೂಡ the investigation of nature and properties of water is the highest scientific interest and also it's far from exhausted field of research. ಈ ಕ್ಷೇತ್ರದಲ್ಲಿ ಎಷ್ಟು ಸಂಶೋಧನೆಗಳಾದರೂ ಮಾಡ್ಬೋದು, ಎಕ್ಸಾಸ್ಟೆಡ್ ಫೀಲ್ಡ್ ಆಫ್ ರಿಸರ್ಚ್ ಇದು ಅಂತ ಹೇಳ್ತಾರೆ. ನಾನು ಇಡೀ ಪ್ರಬಂಧದ ಸಮ್ಮರಿಯನ್ನು, ಸಾರಾಂಶವನ್ನು ಹೇಳಿದ್ದೇನೆ. ನೀವು ಮೂಲ ಪ್ರಬಂಧವನ್ನು ಪುಸ್ತಕದಲ್ಲಿದೆ, ಅದನ್ನು ತೆಗೆದುಕೊಂಡು ಓದಿ. ನಮಗೆ ಚಿಕ್ಕವರಿದ್ದಾಗ ಒಂದು ಹಾಡು ಕೇಳ್ತಿದ್ವಿ ಟಿ ವಿನಲ್ಲಿ, ಯಾವಾಗಲೂ B.R. ಛಾಯಾ ಅವರ ಧ್ವನಿಯಲ್ಲಿ. ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ಮನೆಯ ಮುಂದೊಂದು ಗಿಡ ನೆಡಿ, ಮನೆಯ ಹಿಂದೊಂದು ಗಿಡ ನೆಡಿ. ಅಷ್ಟೇನಾ? ಇಲ್ಲ. ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ. ಗಿಡವನ್ನು ನೆಡಬೇಕು, ಅದು ಬೆಳೆಯೋವರೆಗೆ, ಬೇರು ಬಿಡೋವರೆಗೆ, ದನ ಕರುಗಳು ತಿಂದಾಗೆ, ಮೇಕಾಡುಗಳು ತಿಂದಾಗೆ ಅದಕ್ಕೆ ರಕ್ಷಣೆಯನ್ನು ಕೊಡಬೇಕು, ನೀರು ಹಾಕಬೇಕು, ಬೆಳೆಸ್ಬೇಕು. ಯಾವ ಮಣ್ಣಿಗೆ, ಯಾವ ವಾತಾವರಣಕ್ಕೆ ಯಾವ ಗಿಡ ನೆಡಬೇಕು ನೋಡಿ. ನೀವೆಲ್ಲರೂ ಇವತ್ತೇ ಒಂದು ಗಿಡ ನೆಡಿ, ನಿಮ್ಮೊಂದಿಗೆ ಆ ಗಿಡ ಬೆಳೆದಿ. ಇನ್ನು 3 ವರ್ಷಗಳಲ್ಲಿ ನೀವು ಎಷ್ಟು ಹತ್ರಕ್ಕೆ ಇರ್ತೀರ ನಿಮ್ಮ ಶಿಕ್ಷಣದಲ್ಲಿ, ಜೀವನದಲ್ಲಿ, ಹಾಗೆ ಆ ಗಿಡ ಎಷ್ಟು ಹತ್ರಕ್ಕೆ ಕಂಪೇರ್ ಮಾಡ್ತಾ ಹೋಗಿ. ನೀವು ನೆಟ್ಟ ಗಿಡ ನಿಮಗೆ ಗಾಳಿ ಕೊಡುವಾಗ ಅದು ಕೊಡುವ ಖುಷಿನೇ ಬೇರೆ. ನಾಳೆ ದಿನ ನೀವೇ ನಿಮ್ಮ ಹೆಂಡತಿ ಮಕ್ಕಳು ಜೊತೆಗೆ, ಗಂಡ ಮಕ್ಕಳ ಜೊತೆಗೆ ಆ ಗಿಡದ ನೆರಳಲ್ಲಿ ಕುತ್ಕೋಬೋದು. ಅಥವಾ ನಿಮ್ಮ ಮನೆ ಕಟ್ಟಲಿಕ್ಕೆ ಅಥವಾ ಉರುವಲಿಗೆ, ಅದಕ್ಕೆ ಇದಕ್ಕೆ ಸೌದೆಗೆ ಬೇಕಾದರೆ, ಉಪಕರಣಗಳಿಗೆ ಬೇಕಾದ್ರೆ ನೀವು ನೆಟ್ಟ ಗಿಡವನ್ನೇ ಬೆಳೆಸ್ಬೋದು. ಯಾರೋ ನಮ್ಮ ಪೂರ್ವಿಕರು ನೆಟ್ಟು ಬೆಳೆಸಿದ ಗಿಡ ಮರಗಳ ಪ್ರತಿಫಲ ನಾವು ಇವತ್ತು ಅನುಭವಿಸ್ತಿದ್ದೀವಿ. ಮುಂದಿನ ಪೀಳಿಗೆಗೆ ನಾವು ಅದನ್ನು ಕೊಡುಗೆಯಾಗಿ ಕೂಡ ಕೊಡ್ಬೋದು. ಒಮ್ಮೆ ಯೋಚನೆ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.